ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಚೆನ್ನೈಗೆ ಬಂದಿದ್ದೀವಿ. ಚೆನ್ನೈಯಲ್ಲಿ ಒಂದು 5ರಿಂದ 6 ಫೇಮಸ್ ಪಿಟ್ ಸ್ಟಾಪ್ನ ಕವರ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಜೊತೆ ಸೋಹನ್ ಕೂಡ ಇದ್ದಾರೆ. ಸೊ ಈಗ ಬನ್ನಿ ಶುರು ಹಚ್ಕೊಳ್ಳೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಚೆನ್ನೈ ಮೈಲಾಪುರಲ್ಲಿ ಸರಿಸುಮಾರು ಒಂದು 90 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಐಕಾನಿಕ್ ಈಟ್ರಿಗೆ ಬಂದಿದ್ದೀವಿ. ಈ ಜಾಗದಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ರಾಯರ್ಸ್ ಮೆಸ್ ಕಳೆದ 90 ವರ್ಷಗಳಿಂದ ಚೆನ್ನೈನ ಮೈಲಾಪುರಲ್ಲಿ ಒಂದು ಸಂದಿಗಲ್ಲಿಲಿ ನಡ್ಸ್ಕೊಂಡ್ ಬರ್ತಿರೋ ಈ ಈಟರಿ ಅಂತೂ ಲೋಕಲೈಟ್ಸು ಹಾಗೂ ಟೂರಿಸ್ಟ್ ಮಧ್ಯೆ ಬಹಳನೇ ಫೇಮಸ್ಸು. ಆ್ಯಕ್ಚುಲಿ ಟೈಮು 7:30 ಅನ್ಸುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬನ್ನಿ ನೋಡೋಣ. ನಾವು ಒಳಗಡೆ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಒಂದು 15ರಿಂದ 20 ಜನ ವೇಟಿಂಗ್ ಅಲ್ಲಿ ಆಚೆ ನಿಂತಿದ್ರು. ಹೆಸರು ಬರ್ಸ್ಬಿಟ್ಟು ವೇಟ್ ಮಾಡಬೇಕಾಗತ್ತೆ. 1935ರಲ್ಲಿ ಶ್ರೀನಿವಾಸ ರಾವನ್ ಅವರು ಈ ಜಾಗನ ಸ್ಥಾಪನೆ ಮಾಡ್ತಾರೆ. ಈಗ ಅವರ ಫ್ಯಾಮಿಲಿ 4ನೇ ಜನರೇಷನ್ ಅವರು ಈ ಜಾಗನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಚಿಕ್ಕ ಕೊಠಡಿಯಲ್ಲಿ ಒಂದು 4 ಟೇಬಲ್ ಇರುವಂತ ಜಾಗದಲ್ಲಿ ಬಾಳೆಲೆನ ಹಾಕಿ ತಿಂಡಿನ ಬಡಿಸ್ತಾರೆ. ಬಟ್ ಎಷ್ಟೊಂದು ಜನ ವೇಟಿಂಗ್ ಮಾಡಕ್ ಇಷ್ಟ ಇಲ್ದಿರೋರು ಹೊರಗಡೆ ನಿಂತ್ಕೊಂಡು ಆರಾಮಾಗಿ ತಿಂದು ಹೊರಡ್ತಾರೆ. ಆಕ್ಚುಲಿ ಹೆಸರು ಬರ್ಸಿದೀವಿ, ಒಂದು 20-25 ಮಿನಿಟ್ಸ್ ಅಂತ ಹೇಳಿದ್ದಾರೆ ವೇಟಿಂಗ್ ಟೈಮ್. ಸೊ ವೇಟ್ ಮಾಡೋಣ. ಈ ಜಾಗ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ತನಕ ಮಾತ್ರ ಇರುತ್ತೆ. 3 ಅವರಲ್ಲಿ 3 ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ತಾರೆ. ಒಂದ್ ನೋಡಿದ್ರೆ ಮೃದುವಾಗಿರ್ತಕ್ಕಂಥ ಇಡ್ಲಿ, ಇನ್ನೊಂದು ಗರಿಗರಿಯಾಗಿರೋ ಉದ್ದಿನ ವಡೆ ಹಾಗೂ ಪೊಂಗಲ್. ಅದೇ ಸಂಜೆ ಹೊತ್ತು ನೋಡಿದ್ರೆ 3 ಗಂಟೆಗೆ ಓಪನ್ ಮಾಡ್ತಾರೆ, 8 ಗಂಟೆ ತನಕ ತೆಗೆದಿರ್ತಾರೆ. ಫಸ್ಟ್ 1 ಅವರ್ ಮೃದುವಾಗಿರೋ ಇಡ್ಲಿನ ಎಲ್ರಿಗೂ ಸರ್ವ್ ಮಾಡ್ತಾರೆ. ನಂತರ ಸಕ್ಕದಾಗಿರುವಂತ ದೋಸೆ ವೆರೈಟೀಸ್ ಇರುತ್ತೆ. ಫೈನಲಿ ಒಂದು 20 ಮಿನಿಟ್ಸ್ ಆದ್ಮೇಲೆ ನಮ್ಗೆ ಟೇಬಲ್ ಸಿಕ್ತು. ಟೇಬಲ್ ಅಲ್ಲಿ ಹಾಕಿರೋ ಬಾಳೆಲೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇರುವಂತ 3 ತಿಂಡಿ ತಿನಿಸುಗಳನ್ನ ಒಂದಾದ್ಮೇಲೆ ಒಂದು ಬಡಿಸ್ತಾರೆ. ಮೊದಲಿಗೆ ನೋಡಿದ್ರೆ ಇವರು ಪೊಂಗಲ್ನ ತಗೊಂಡ್ಬರ್ತಾರೆ. ನಮ್ಮ ರಿಯಲ್ ಚೆನ್ನೈ ಫುಡ್ ಸೋಹನ್ ಅವರು ಪೊಂಗಲ್ನ ಬಡಿಸ್ಕೊಂಡ್ರು. ನಾವು ಪೊಂಗಲ್ನ ಸ್ಕಿಪ್ ಮಾಡಿ ಇಲ್ಲಿ ಗರಿಗರಿಯಾಗಿ ರೆಡಿ ಆಗಿರ್ತಕ್ಕಂಥ ಬಿಸಿ ಬಿಸಿಯಾಗಿರೋ ಉದ್ದಿನ ವಡೆನ ಆರ್ಡರ್ ಮಾಡಿದ್ವಿ. ಫ್ರೆಶ್ ಆಗಿ ಬ್ಯಾಚ್ ಬೈ ಬ್ಯಾಚ್ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಒಂದು ಉದ್ದಿನ ವಡೆ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಎಲೆಗೆ ಹಾಕ್ಸ್ಕೊಂಡ್ವಿ. ಅದ್ರ ಜೊತೆಗೆ ಇಲ್ಲಿ ಮೈನ್ ಆಗಿ ವಿಸಿಟ್ ಮಾಡಿರೋದೇ ಇಲ್ಲಿನ ಇಡ್ಲಿನ ಸವಿಯಕ್ಕೆ. ಸೊ 2 ಇಡ್ಲಿನ ಹೇಳಿದ್ವಿ. ಒಂದರ ಇಡ್ಲಿ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು 40 ರೂಪಾಯಿ ಕೊಟ್ಟು 2 ಇಡ್ಲಿನ ಹಾಕ್ಸ್ಕೊಂಡ್ವಿ. ಎಕ್ಸ್ಟ್ರಾ ಪೇ ಮಾಡಿದ್ರೆ ಇಡ್ಲಿ ಮೇಲ್ಗಡೆ ತುಪ್ಪನ ಬಡಿಸ್ತಾರೆ. ಮೊದಲಿಗೆ ನಮ್ಮ ಸೋಹನ್ ಗುಪ್ತಾ ಪೊಂಗಲ್ನ ಚಟ್ನಿ ಜೊತೆಗೆ ಟ್ರೈ ಮಾಡ್ದ. ಇಲ್ಲಿರುವಂತ ಹೈಪ್ಗೆ ಮ್ಯಾಚ್ ಮಾಡೋ ಟೇಸ್ಟ್ ಇಲ್ಲದೆ ಇದ್ರು ಚೆನ್ನಾಗಿತ್ತು ತಿನ್ನಕ್ಕೆ ಅಂದ. ಇನ್ನು ನಾನ್ ತಗೊಂಡಿರ್ತಕ್ಕಂಥ ಇಡ್ಲಿ ಟೆಕ್ಸ್ಚರ್ ವೈಸ್ ಅಂತೂ ತರಿತರಿಯಾಗಿತ್ತು ಹಾಗೂ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ಬೆಂದು ಹೂ ತರ ಮೃದುವಾಗಿತ್ತು. ಇಡ್ಲಿನ ಮೊದಲಿಗೆ ನೀರ್ಕಾಯಿ ಚಟ್ನಿ ಜೊತೆಗೆ ಟ್ರೈ ಮಾಡಿದ್ವಿ. ಕಾಂಬಿನೇಷನ್ ಚೆನ್ನಾಗಿ ಅನಿಸ್ತು. ಬಟ್ ಇಲ್ಲಿನ ನಿಜವಾದ ಸ್ಟೋರ್ ಸೀಲರ್ ಇವರ ಮೊಳಗಾ ಪುಡಿ ಅಂತಾನೆ ಹೇಳ್ತೀನಿ. ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಪುಡಿ ಹಾಗೂ ಮೇಲ್ಗಡೆ ತುಪ್ಪನ ಬಡಿಸ್ತಾರೆ. ಮಿಕ್ಸ್ ಮಾಡ್ಕೊಂಡು ಇಡ್ಲಿನ ಅದ್ರ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಬರ್ಸ್ಟ್ ಔಟ್ ಆಫ್ ಫ್ಲೇವರ್ಸ್ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಉದ್ದಿನ ವಡೆ ಫ್ಯಾನ್ ಆದ್ರೆ ಇಲ್ಲಿನ ಉದ್ದಿನ ವಡೆ ಮಿಸ್ಸೇ ಮಾಡಕ್ ಹೋಗ್ಬಿಡಿ. ಗರಿಗರಿಯಾಗಿ ಸೂಪರ್ ಆಗಿತ್ತು. ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದೊಳ್ಳೆ ಫಿಲ್ಟರ್ ಕಾಫಿನ ಮುಗಿಸೋಣ ಅಂತ ಸ್ಟ್ರಾಂಗ್ ಫಿಲ್ಟರ್ ಕಾಫಿನ ಆರ್ಡರ್ ಮಾಡಿದ್ವಿ. ಬಟ್ ಇದು ಟೇಬಲ್ ಬರಲ್ಲ, ನಾವು ಆಚೆ ಹೋಗಿ ಕಾಯ್ಬೇಕಾಗತ್ತೆ. ತಂದು ಕೊಡ್ತಾರೆ ಕಾಫಿನ. ನೋಡಿದ್ರಲ್ಲ, ರಾಯರ್ಸ್ ಮೆಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಇಡ್ಲಿ ವಡೆ ಹಾಗೂ ಪೊಂಗಲ್, ಅದ್ರ ಜೊತೆಗೆ ಒಂದು ಕಾಫಿ ಕೂಡ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಜಾಗ ಹೋಗೋಣ. ಅದು ಯಾವುದು ಏನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ಮೈಲಾಪುರಿನ ಕಪಾಲೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಜಾಗಕ್ಕೆ ಬಂದಿದ್ದೀವಿ. ಸ್ಪೆಷಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇಲ್ಲಿ ಕಿಟಕಿ ಇದೆ. ಸೊ ಈ ಕಿಟಕಿಲಿ ನಾವು ಆರ್ಡರ್ ಮಾಡಬೇಕಾಗುತ್ತೆ. ಆರ್ಡರ್ ಮಾಡಿದ್ರೆ ನಂತರ ಕಿಟಕಿಯಿಂದನೇ ಫುಡ್ನ ಕೊಡ್ತಾರೆ. ಬನ್ನಿ ಆರ್ಡರ್ ಮಾಡೋಣ. ಜನ್ನಲ್ ಕಡೈ ಮೈಲಾಪುರಿನ ಕಪಾಲೀಶ್ವರ ದೇವಸ್ಥಾನ ಪಕ್ಕದಲ್ಲೇ ಲೊಕೇಟ್ ಆಗಿರೋ ಈ ಜಾಗ ಕಳೆದ 15 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದೆ. ಲೋಕಲೈಟ್ಸ್ಗಂತೂ ಇಲ್ಲಿ ಸಿಗುವಂತ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳು ಬಹಳನೇ ಇಷ್ಟ. ಅದರಲ್ಲೂ ಇಲ್ಲಿ ಸಿಗುವಂತ ಪೊಂಗಲ್ಲು, ಉದ್ದಿನ ವಡೆ ಹಾಗೂ ಅದ್ರ ಜೊತೆಗೆ ಇಡ್ಲಿ ಅಂತೂ ತುಂಬಾನೇ ಫೇವರೇಟ್. ಈ ಜಾಗದ ಬಗ್ಗೆ ಮತ್ತಷ್ಟೇ ಡೀಟೇಲ್ಸ್ ಮಾಲೀಕರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. என் பேர் முத்து. கடை ஆரம்பிச்சு 15 வருஷம் ஆகுது. ஜன்னல் கடை. காலையில் 8 மணிக்கு ஸ்டார்டிங்கு. இட்லி பொங்கல் வடை. 10:30 மணிக்கு பூரி ஸ்டார்டிங்கு. ஏன்னா ஆஃபீஸ் டைமு, அவங்க பூரி சாப்பிட்டு போயிட்டே இருப்பாங்க. ஈவினிங்கு 5:50 ஸ்டார்டிங்கு. உளுந்து போண்டா, மிளகா பஜ்ஜி, பிரெட் பஜ்ஜி, வெங்காய பஜ்ஜி, வாழைக்காய் பஜ்ஜி. சண்டே ஆஃப் டே லீவு. அட்ரஸ் 14/3 பொன்னமலாவதி ಎಸ್ಟೇಟ್, ಭಾರತಿ ಮಿಸ್ ಆಪೋಸಿಟ್, ಕಪಾಲೇಶ್ವರ ಕೋವಿಲ್ ಪಕ್ಕದಲ್ಲಿ. ಸೊ ತಮಿಳಲ್ಲಿ ಜನ್ನಲ್ ಕಡೆ ಅಂದರೆ ಕಿಟಕಿ ಅಂಗಡಿ ಅಂತ ಅರ್ಥ. ಸೊ ಕಿಟಕಿಯಿಂದ ಫುಡ್ನ ಕೊಡ್ತಾ ಇದ್ದಾರೆ ಅಂತ, ಇದ್ರ ಹೆಸರೇ ಜನ್ನಲ್ ಕಡೆ ಅಂತ ಮಾಡಿದ್ದಾರೆ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಅವಾಗವಾಗ್ಲೇ ಫ್ರೆಶ್ ಆಗಿ ರೆಡಿ ಆಗಿರ್ತಕ್ಕಂಥ ಪೊಂಗಲ್. ಇದರ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಫುಲ್ ಸೌಟ್ ಪೊಂಗಲ್ನ ಹಾಕಿ ಅದಕ್ಕೆ 2 ರೀತಿಯಾದ ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡ್ತಾರೆ. ಸೊ 1 ಪ್ಲೇಟ್ ಪೊಂಗಲ್ ಬಂದಿದೆ. ಇದರ ಬೆಲೆ ನೋಡಿದ್ರೆ 50 ರೂಪಾಯಿ. ನೋಡೋಕ್ಕೆ ಸೂಪರ್ ಆಗಿ ಕಾಣಿಸ್ತಿದೆ. ಟ್ರೈ ಮಾಡೋಣ. ಇನ್ನು ಪೊಂಗಲ್ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಸಾಂಬಾರ್ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರೆ ಅಂತೂ ಬಹಳನೇ ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು. ಒನ್ ಆಫ್ ದಿ ಬೆಸ್ಟ್ ಪೊಂಗಲ್ ರೀಸೆಂಟ್ ಟೈಮ್ಸ್ ಅಲ್ಲೇ. ನೋಡಿದ್ರಲ್ಲ, ಜನ್ನಲ್ ಕಡೆಯಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಪೊಂಗಲ್ನ ತೋರಿಸ್ಕೊಟ್ಟೆ. ಇದಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ನೆಕ್ಸ್ಟ್ ಲಂಚ್ ಪಿಟ್ ಸ್ಟಾಪ್ ಎಲ್ಲಿ ಹೋಗ್ತೀನಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ.
ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ಸರಿಸುಮಾರು ಒಂದು 74 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಒಂದು ಆಂಧ್ರ ಶೈಲಿಯ ಊಟದ ಜಾಗಕ್ಕೆ ಬಂದಿದ್ವಿ. ಯಾವ ಏರಿಯಾಲಿ ನೋಡ್ರೆ ಸೌಕರ್ಪೇಟೆಯಲ್ಲಿ ಯಾವ ಜಾಗ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು, ತೋರಿಸ್ಕೊಡ್ತೀನಿ ಬನ್ನಿ ಹೋಣ. ದಿ ನ್ಯಾಷನಲ್ ಲಾಡ್ಜ್ 1952ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಜಾಗ ಚೆನ್ನೈಯಲ್ಲೇ ಆಂಧ್ರ ಮಿಲ್ಸ್ಗೆ ಒಂದು ಐಕಾನಿಕ್ ಸ್ಪಾಟ್ ಅಂದ್ರೆ ತಪ್ಪಂತೂ ಆಗೋದಿಲ್ಲ. ಸೌಕರ್ಪೇಟ್ನ ಗಲ್ಲಿಗಳಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಈ ಜಾಗದಲ್ಲಿ ಮೊದಲಿಗೆ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಹೋಗಿ ಚೀಟಿನ ಇಸ್ಕೋಬೇಕಾಗತ್ತೆ. ಒಂದು ಊಟದ ಬೆಲೆ ನೋಡಿದ್ರೆ 180 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಫೋನ್ ಪೇ, ಗೂಗಲ್ ಪೇ ಇರೋದಿಲ್ಲ, ಕ್ಯಾಶ್ ಮಾತ್ರ ಕ್ಯಾರಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಹಳೆ ಕಾಲದಲ್ಲ ಮೂವಿ ಟಾಕೀಸ್ ಗಳಲ್ಲಿ ಟಿಕೆಟ್ ಇರತ್ ನೋಡಿ, ಅದೇ ತರ ಟಿಕೆಟ್ ಇಲ್ಲಿ ಕೊಡ್ತಾರೆ 180 ರೂಪಾಯಿ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಆಚೆ, ಒಳಗಡೆ ಫುಲ್ AC ಹಾಕಿದ್ದಾರೆ. 180 ರೂಪಾಯಿ ಊಟನೂ ತೊಗೊಂಡಿದ್ವಿ, AC ಇದೆ, ಸಖತ್ತಾಗಿದೆ. ಕುತ್ಕೊಂಡು ಊಟ ಮಾಡೋಣ ಬನ್ನಿ. 4 ಮೀಲ್ಸ್. ಬಿಲ್ಡಿಂಗ್ ನ ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಈ ಒಂದು ಪುಟಾಣಿ ರೂಮ್ ಅಲ್ಲಿ ಒಂದು 6 ರಿಂದ 7 ಟೇಬಲ್ ಮಾತ್ರ ಇರುತ್ತೆ. ಬಾಳೆಲೆ ಹಾಕಿ ಲಕ್ಷಣವಾಗಿ ಊಟನ ಬಡಿಸ್ತಾರೆ. ನಮ್ ಕರ್ನಾಟಕ ಮಂದಿ ಚೆನ್ನೈಲಿ ಹೋಗಿ IT ಕೆಲಸ ಮಾಡಕ್ ಹೋದವರು ಒಮ್ಮೆ ಆದ್ರೂ ಈ ಜಾಗದಲ್ಲಿ ಹೋಗಿ ಊಟ ಮಾಡೇ ಮಾಡಿರ್ತೀರಾ. ಅಂತವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಬಾಳೆಲೆಲಂತೂ 7 ರಿಂದ 8 ಐಟಮ್ ಒಂದಾದ್ಮೇಲೆ ಒಂದು ನಿಧಾನಕ್ಕೆ ನೀಟಾಗಿ ಬಡಿಸ್ತಾರೆ. ಈ ಊಟದಲ್ಲಿ ಯಾವುದೇ ರೀತಿಯಾದ ಚಪಾತಿ ಎಲ್ಲ ಏನಿರೋದಿಲ್ಲ, ಬಟ್ ಅನ್ನ ಅಂತೂ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ತಿನ್ನೋಷ್ಟು ಬಡಿಸ್ತಾನೆ ಇರ್ತಾರೆ. ಅದ್ರಲ್ಲೂ ಮೊದಲಿಗೆ ಅನ್ನಕ್ಕೆ ಪಪ್ಪುಲ ಪುಡಿನ ಬಡಿಸಿ ಅದ್ರ ಮೇಲ್ಗಡೆ ಎದೇಚಿಯಾಗಿ ತುಪ್ಪ ಹಾಕ್ತಾರೆ ನೋಡಿ, ಇದೇ ನಿಜವಾದ ಹೈಲೈಟ್ ಇಲ್ಲಿ. ಸೊ ಬಾಳೆಲೆ ಹಾಕಿ ಊಟನ ಬಡಿಸಿದ್ದಾರೆ. ನೋಡೋಕ್ಕಂತೂ ಊಟ ಸೂಪರ್ ಆಗಿ ಕಾಣಿಸ್ತಿದೆ. ಮೊದಲಿಗೆ ಅನ್ನಕ್ಕೆ ಪುಡಿ ಹಾಕಿದ್ದಾರೆ, ಟ್ರೈ ಮಾಡೋಣ ಬನ್ನಿ. ನಿಮ್ ಮಾಂಕ್ ಬಗ್ಗೆ ಗೊತ್ತಲ್ಲ, ಮೊದಲಿಗೆ ಸ್ವೀಟ್ ಇಂದನೇ ಶುರು ಮಾಡೋದು. ಪೊಂಗಲ್ನ ಟ್ರೈ ಮಾಡಿ ನಂತರ ಅನ್ನ ಪಪ್ಪುಲ್ ಪುಡಿನ ಕಲ್ಸ್ಕೊಂಡು ಟ್ರೈ ಮಾಡಿದೆ. ಆಹಾ, ಏನು ಫ್ಲೇವರ್ಫುಲ್ ಆಗಿತ್ತು ಗೊತ್ತಾ ಈ ಪಪ್ಪುಲ ಪುಡಿಯನ್ನ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ತಿಂದೆ ನಾನು ರೀಸೆಂಟ್ ಟೈಮ್ಸ್ ಅಲ್ಲೇ. ಪಪ್ಪುಲ್ ಪುಡಿ ನಂತರ ಬಿಸಿ ಬಿಸಿಯಾಗಿ ಅನ್ನ ಹಾಕ್ಸ್ಕೊಂಡು ಅದಕ್ಕೆ ಇಲ್ಲಿನ ಸ್ಪೆಷಲ್ ಆಂಧ್ರ ಸ್ಟೈಲ್ ಪಪ್ಪುನ ಹಾಕ್ಸ್ಕೊಂಡ್ವಿ. ಒಂದೊಂದ್ ದಿನ ಒಂದೊಂದಿರುತ್ತೆ. ನಾವು ಹೋಗಿದ್ದ ದಿನ ಟೊಮೆಟೊ ಪಪ್ಪಿತ್ತು. ಈ ಪಪ್ಪು ಅಂತೂ ತಿಂತ ಒಂದ್ ಕಡೆ ಖಾರ, ಅದ್ರ ಜೊತೆಗೆ ಲೈಟ್ ಆಗಿ ಟೊಮೆಟೊ ಇಂದ ಹುಳಿ ಅಂಶ ಸಿಗ್ತಾ ಹೋಗುತ್ತೆ. ತಿನ್ನಕ್ಕಂತೂ ಸೂಪರ್ ಆಗಿತ್ತು. ಪಪ್ಪಾದ್ಮೇಲೆ ಅನ್ನ ಕಲ್ಸ್ಕೊಳ್ಳೋಕೆ ಒಂದು 5 ರಿಂದ 6 ಆಪ್ಷನ್ಸ್ ಇರುತ್ತೆ. ಒಂದು 2-3 ರೀತಿಯಾದ ಹುಳಿ, ಸಾರು, ಮಜ್ಜಿಗೆ ಅಂತ ಆಪ್ಷನ್ಸ್ ಬೇಜಾನಿದೆ. ಒಂದ್ ವಿಚಾರ ನನಗೇನ್ ಅನ್ಸ್ತ ಅಂತ ಹೇಳಿದ್ರೆ, ಪಪ್ಪುಲ ಪುಡಿ ಹಾಗೂ ಪಪ್ಪನ್ನ ತಿನ್ಬೇಕಾದ್ರೆ ಆಂಧ್ರ ಮಿಲ್ಸ್ ತರ ಇತ್ತು, ಬಟ್ ಅದಾದ್ಮೇಲೆ ಎಲ್ಲಾ ಐಟಮ್ಸ್ ಒಂದ್ ಸ್ವಲ್ಪ ಕರ್ನಾಟಕ ಹಾಗೂ ತಮಿಳ್ನಾಡು ಮಿಕ್ಸ್ ಅಂತಾನೆ ಅನ್ಸ್ತು. ಓವರ್ ಆಲ್ ಆಗಿ ಊಟ ಸ್ಯಾಟಿಸ್ಫೈಯಿಂಗ್ ಆಗಿ ಚೆನ್ನಾಗೇ ಇತ್ತು, ಬಟ್ ಖಂಡಿತವಲ್ಲ 180 ರೂಪಾಯಿ ತುಂಬಾನೇ ಜಾಸ್ತಿ ಅನ್ಸುತ್ತೆ. ಒಂದು 120-130 ರೂಪಾಯಿ ಇದ್ರೆ ಈ ಊಟ ವರ್ತ್ ಅಂತಾನೆ ಹೇಳ್ತೀನಿ. ನೋಡಿದ್ರಲ್ಲ, ನ್ಯಾಷನಲ್ ಲಾಡ್ಜ್ ಅಲ್ಲಿ ಒಂದು ಚೆನ್ನಾಗಿರುವಂಥ ಊಟನ ತೋರಿಸ್ಕೊಟ್ಟೆ. 180 ರುಪೀಸ್ಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ಊಟ ಚೆನ್ನಾಗಿತ್ತು. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇನು ಸಹ ಇದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಇವತ್ತಿನ 4ನೇ ಬಿಟ್ ಸ್ಟಾಪ್ ಆಗಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಸ್ನ್ಯಾಕ್ಸ್ನ ಸವಿಯೋಣ ಅಂತ ನಾವು ಸೌಕರ್ಪೇಟೆಯಲ್ಲಿ ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಒಂದು ಸ್ನ್ಯಾಕ್ ಪಾಯಿಂಟ್ಗೆ ಬಂದಿದ್ದೀವಿ. ಈ ಜಾಗದಲ್ಲಿ ಅಂತ ವಿಭಿನ್ನ ಐಟಮ್ ಏನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೆಲ್ಲಂ ಮಿಲ್ಕ್ ಟಿಪ್ಪು 1978ರಲ್ಲಿ ಶುರು ಮಾಡಿರ್ತಕ್ಕಂಥ ಈ ಜಾಗ ಸೌಕರ್ಪೇಟ್ನ ಲೋಕಲೈಟ್ಸ್ಗೆ ತುಂಬಾನೇ ಫೇವರೇಟ್. ಮಿಸ್ಟರ್ ಮೋಹನನ್ ಅವರು ಈ ಜಾಗನ ಶುರು ಮಾಡಿ ಬನ್ನ ಬೇಸಾಗಿ ಇಟ್ಕೊಂಡು ಯೂನಿಕ್ ಆಗಿರೋ ವೆರೈಟೀಸ್ ನ ಮಾರ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಇಲ್ಲಿ ಸಿಗುವಂತ ಜಾಮೂನ್ ಬನ್ನು ಹಾಗೂ ಹಾಲ್ಕೋವಾ ಬನ್ನು ಬಹಳನೇ ಫೇಮಸ್. ನಾವು 35 ರೂಪಾಯಿ ಕೊಟ್ಟು ಒಂದು ಹಾಲ್ಕೋವಾ ಬನ್ನು ಹಾಗೂ ಅದ್ರ ಜೊತೆಗೆ 40 ರೂಪಾಯಿ ಕೊಟ್ಟು ಒಂದು ಜಾಮೂನ್ ಬನ್ ಆರ್ಡರ್ ಮಾಡಿದ್ವಿ. ಜಾಮೂನ್ ಬನ್ ಅಲ್ಲಿ ನೋಡಿದ್ರೆ 2 ಜಾಮೂನ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಬನ್ ಮಧ್ಯದಲ್ಲಿ ಇಟ್ಟು 4 ಪೀಸಸ್ ಆಗಿ ಕಟ್ ಮಾಡಿ ಕೊಡ್ತಾರೆ. ಸೊ ಒಂದು ಖೋವಾ ಬನ್ನು ಹಾಗೂ ಒಂದು ಗುಲಾಬ್ ಜಾಮೂನ್ ಬನ್ ತೊಗೊಂಡಿದ್ವಿ. ಇದರಲ್ಲಿ ಒಂದು ನಮ್ಮ ಸೋಹನ್ ಗುಪ್ತಾ ತಿಂತಾನೆ, ಇನ್ನೊಂದು ನಾನು ತಿಂತೀನಿ. ಬನ್ನಿ ಟ್ರೈ ಮಾಡೋಣ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಹಾಲ್ಕೋವಾನ ಬನ್ ಪೂರ್ತಿ ನೀಟಾಗಿ ಸ್ಪ್ರೆಡ್ ಮಾಡಿರ್ತಾರೆ ಅಂಡ್ ಬನ್ನು ಸಾಫ್ಟ್ ಆಗಿರುತ್ತೆ. ತಿನ್ನಕ್ಕಂತೂ ಮೀಡಿಯಂ ಸ್ವೀಟ್ನೆಸ್ ಅಲ್ಲಿ ಚೆನ್ನಾಗಿತ್ತು, ಬಟ್ ಗುಲಾಬ್ ಜಾಮೂನ್ ಬನ್ನು ಓವರ್ ಸ್ವೀಟ್ ಅಂತಾನೆ ನನಗನ್ಸ್ತು. ನೋಡಿದ್ರಲ್ಲ, ಸೆಲ್ಲಂ ಮಿಲ್ಕ್ ಟಿಪ್ಪಲ್ಲಿ ಒಂದು ಸಖತ್ತಾಗಿರೋ ಖೋವಾ ಬನ್ನು ಹಾಗೂ ಜಾಮೂನ್ ಬನ್ನ ತೋರಿಸ್ಕೊಟ್ಟೆ. ಇದು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇ ಸಹ ಇದನ್ನು ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಸೇವರೀಸ್ನ ಮುಗಿಸೋಣ ಅಂತ ನಾವು ಮೌಂಟ್ ರೋಡ್ ದೇವಿ ಥಿಯೇಟರ್ ಬ್ಯಾಕ್ ಸೈಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಬಾಂಬೆ ಲಸ್ಸಿ ಅಂತ ಒಂದು ಹಳೆ ಕಾಲದ ಜಾಗಕ್ಕೆ ಬಂದಿದ್ವಿ. ಇವರು ಸುಮಾರು ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದು. ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಣ. ಬಾಂಬೆ ಲಸ್ಸಿ 1973ರಲ್ಲಿ ಶುರು ಮಾಡಿರ್ತಕ್ಕಂಥ ಈ ಈಟರಿ ಅಂತೂ ಲೋಕಲೈಟ್ಸ್ಗೆ ಬಹಳನೇ ಫೇವರೇಟ್. ಪ್ರತಿದಿನ ಮಧ್ಯಾಹ್ನ ಆಗ್ತಿದ್ದಂಗೆ ಸಾಕು ಚೆನ್ನೈಲಿರೋ ಬಿಸಿಲಿಗೆ ತಣ್ಣಿಗೆ ಲಸ್ಸಿನ ಸವಿಯೋಣ ಅಂತ ಜನ ಸೇರ್ತಾರೆ. ಇಲ್ಲಿ ಲಸ್ಸಿ ಬಿಟ್ರೆ ಹಲವಾರು ರೀತಿಯಾದ ಸ್ನಾಕ್ಸ್ ಕೂಡ ಸಿಗತ್ತೆ. ನಾವಿಲ್ಲಿ ಹೋಗಿ ಆರ್ಡರ್ ಮಾಡಿದ್ದು ಒಂದು ಸಮೋಸ ಹಾಗೂ ಒಂದು ಜಿಲೇಬಿ ಮೇಲ್ಗಡೆ ಬಾಸುಂದಿನ ನಾವು ಹಾಕ್ಸ್ಕೊಂಡ್ವಿ. ಸೊ ಒಂದು ಸಮೋಸ ಹಾಗೂ ಒಂದು ಜಿಲೇಬಿ ವಿತ್ ರಬ್ಡಿ ತಗೊಂಡಿದ್ವಿ, ಬನ್ನಿ ಟ್ರೈ ಮಾಡೋಣ. ಇನ್ನು ಸಮೋಸ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಒಳಗಡೆ ಆಲೂಗಡ್ಡೆ ಫಿಲ್ಲಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ರು ಹಾಗೂ ಹೊರಗಡೆ ಕ್ರಂಚಿ ಟೆಕ್ಸ್ಚರ್ ಒಂದಿಗೆ ತಿನ್ನಕ್ಕೆ ಚೆನ್ನಾಗಿತ್ತು. ಆದ್ರೆ ಇಲ್ಲಿನ ಶೋ ಸೀಲರು ಜಿಲೇಬಿ ವಿತ್ ಬಾಸುಂದಿ ಅಂತಾನೆ ಹೇಳ್ತೀನಿ. ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ತಿಂತ ಜ್ಯೂಸಿಯಾಗಿ ಅದ್ರ ಜೊತೆಗೆ ಮಲೈ ಫ್ಲೇವರ್ ಸಿಗ್ತಾ ಹೋಗುತ್ತೆ. ಸೂಪರ್ ಆಗಿತ್ತು. ಲಾಸ್ಟ್ ಅಂಡ್ ಫೈನಲ್ ಆಗಿ ಇಲ್ಲಿನ ಫೇಮಸ್ ಲಸ್ಸಿನ ಮುಗಿಸೋಣ ಅಂತ ಒಂದು ರಬ್ಡಿ ಲಸ್ಸಿನ ಆರ್ಡರ್ ಮಾಡಿದ್ವಿ. ಲಸ್ಸಿನ ರೆಡಿ ಮಾಡಿ ಅದ್ರ ಮೇಲ್ಗಡೆ ಕೆನೆ ಹಾಗೂ ಒಂದ್ ಸ್ವಲ್ಪ ಸಕ್ಕರೆನ ಹಾಕಿ ಕೊಡ್ತಾರೆ. ಇವತ್ತಿನ ಎಪಿಸೋಡ್ ನ ಒಂದೊಳ್ಳೆ ಲಸ್ಸಿನ ಮುಗಿಸೋಣ ಅಂತ ರಬ್ಡಿ ಲಸ್ಸಿ ತಗೊಂಡಿದ್ವಿ, ಟ್ರೈ ಮಾಡೋಣ ಬನ್ನಿ.
ಚೆನ್ನಾಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ರೆ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಟೂರಲ್ಲಿ ಸಿಗೋಣ. ಟಿಲ್ ದೆನ್, ಸ್ಟೇ ಟೇಕ್ ಕೇರ್, ಬಾಯ್.